ಅದು ದಕ್ಷಿಣ ಕಾಶಿ ಅಂತಲೇ ಫೇಮಸ್. ಇತಿಹಾಸ ಪ್ರಸಿದ್ಧ ಶಿವನ ದೇವಾಲಯದಲ್ಲಿ ಜಾತ್ರೆ ಹಾಗೂ ಜೋಡಿ ರಥೋತ್ಸವ ನೆರವೇರಿದೆ. ಇತ್ತ ಹುಬ್ಬಳ್ಳಿಯಲ್ಲೂ ಸಿದ್ದಾರೂಢ ಮಠದಲ್ಲಿ ಅದ್ಧೂರಿ ರಥೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ಹಾಗಾದ್ರೆ ಹೇಗಿತ್ತು ಜಾತ್ರೆ ಸಂಭ್ರಮ ನೋಡೋಣ. ಭೋಗನಂದೀಶ್ವರ ದೇಗುಲದಲ್ಲಿ ಜಾತ್ರೆ ಸಂಭ್ರಮ. ಜೋಡಿ ರಥಗಳ ಅದ್ಧೂರಿ ರಥೋತ್ಸವಕ್ಕೆ ಭಕ್ತರ ದಂಡು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯ. ದಕ್ಷಿಣ ಕಾಶಿ ಅಂತಲೇ ಖ್ಯಾತಿಯಾಗಿರುವ ಈ ದೇವಾಲಯದಲ್ಲಿ ಕಳೆದ ಒಂದು ವಾರದಿಂದ ಜಾತ್ರೆ ಕಳೆಗಟ್ಟಿದೆ. ಮಹಾಶಿವರಾತ್ರಿ ಹಬ್ಬದ ಮಾರನೇ ದಿನ ಇಲ್ಲಿ ನಡೆಯುವ ಜೋಡಿ ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು. ಈ ದೇವಾಲಯದಲ್ಲಿ ಅರುಣಾಚಲೇಶ್ವರ, ಉಮಾಮಹೇಶ್ವರ ಹಾಗೂ ಭೋಗನಂದೀಶ್ವರ ಗರ್ಭಗುಡಿಗಳಿದ್ದು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಲಂಕಾರ ಮತ್ತು ಹೋಮ ಹವನ ನೆರವೇರಿದೆ. ಮೊದಲು ಗಣಪತಿ ಮೂರ್ತಿ ಪ್ರತಿಷ್ಠಿಸಿದ ಚಿಕ್ಕ ರಥಕ್ಕೆ ಚಾಲನೆ ನೀಡಿ ಬಳಿಕ ಭೋಗನಂದೀಶ್ವರ ಇರುವ ದೊಡ್ಡ ರಥಕ್ಕೆ ಚಾಲನೆ ನೀಡಲಾಯಿತು. ಮಹಾಶಿವರಾತ್ರಿಯಂದು ನೆರೆಯ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಭೋಗನಂದೀಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದಿದ್ರು. ಶಿವರಾತ್ರಿ ಹಿನ್ನೆಲೆ ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡಿ ಬೆಳಗ್ಗೆ ದೇವರ ದರ್ಶನ ಪಡೆದರು. ನಂತರ ಜೋಡಿ ರಥೋತ್ಸವ ಕಣ್ತುಂಬಿಕೊಂಡ್ರು. ಇನ್ನು ಜಿಲ್ಲಾಡಳಿತ, ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತಿಂಡಿ, ಪ್ರಸಾದ ವಿನಿಯೋಗ ನೆರವೇರಿತು. ಇನ್ನು ರಥೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು, ಮಾಜಿ ಶಾಸಕ ಬಚ್ಚೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವಗಳನ್ನು ನಾವು ನಿರಂತರವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ. ವಿಶೇಷ ಸಿದ್ದಾರೂಢ ಮಠದಲ್ಲಿ ಜಾತ್ರಾ ಮಹೋತ್ಸವ ಸಂಭ್ರಮ. ಇತ್ತ ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಮಠದಲ್ಲೂ ಅದ್ಧೂರಿ ಜಾತ್ರಾ ಮಹೋತ್ಸವ ನೆರವೇರಿದೆ. ಇನ್ನು ಮಠದ ಆವರಣದಿಂದ ಮುಖ್ಯ ದ್ವಾರದವರೆಗೆ ಓಂ ನಮಃ ಶಿವಾಯ ಮಂತ್ರದೊಂದಿಗೆ ಭಕ್ತರು ತೇರು ಎಳೆದ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲ, ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದ ಲಕ್ಷಾಂತರ ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಸಿದ್ದಾರೂಢ ಮಠದಲ್ಲಿ ಹರ ಹರ ಮಹಾದೇವ್ ಹರ್ಷೋದ್ಗಾರ ಮೊಳಗಿದೆ. ಕಾಲ್ನಡಿ ಮೂಲಕ ಇಲ್ಲಿ ಜನ ಬಂದು ಸಿದ್ದಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ, ಸಿದ್ದಾರೂಢರ ಸಾರು ಉಂಡೋರೆಲ್ಲ ಪಾರು ಪುನೀತ ಭಾವದಿಂದ ಹುಬ್ಬಳ್ಳಿಗೆ ಆಗಮಿಸಿ ಸದ್ಗುರು ಅಜ್ಜನ ಪಾದಕ್ಕೆ ತನ್ನ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಒಟ್ಟಾರೆ ಶಿವರಾತ್ರಿ ಸಂಭ್ರಮದ ಮರುದಿನ ಭೋಗನಂದೀಶ್ವರನ ಜಾತ್ರೆ ಹಾಗೂ ಜೋಡಿ ರಥೋತ್ಸವ ನೆರವೇರಿದೆ. ಇತ್ತ ಸಿದ್ದಾರೂಢ ಮಠದ ಅದ್ಧೂರಿ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ ಜೊತೆ ಹುಬ್ಬಳ್ಳಿಯಿಂದ ಶಿವರಾಮ್ ಆಸುಂಡಿ, ನ್ಯೂಸ್ 18 ಕನ್ನಡ.